ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLE ಸೈಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಯೂಟ್ಯೂಬರ್ಸು ಆಲ್ರೆಡಿ ವೀಡಿಯೋನ ರಿಲೀಸ್ ಮಾಡಿರ್ಬೋದು, ಬಟ್ ನಾನು ಲೇಟಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಪ್ಲಿಕೇಶನ್ ಯಾವ ರೀತಿ ಫ್ಲೋ ಆಗುತ್ತೆ ಮತ್ತು ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಅಂತ ಡೀಟೇಲ್ ಇನ್ಫಾರ್ಮೇಷನ್ ಮುಖಾಂತರ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಬೇಕು. ಇದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ನ ನಾನು ಇದರಲ್ಲಿ ತಿಳಿಸಿದ್ದೀನಿ. ಮೊದಲನೇದಾಗಿ ನೀವು ಈ ರೀತಿಯಾಗಿ ಕರ್ನಾಟಕ ಕೆರಿಯರ್ಸ್ ಪೋಸ್ಟ್ ಆಫೀಸ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆದಮೇಲೆ ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಡೌನ್ ಬಟನಲ್ಲಿ ಸರ್ಚ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಈ ರೀತಿಯಾಗಿ ಲಿಂಕ್ ಓಪನ್ ಮಾಡಬೇಕು. ನಾನು ಇದರಲ್ಲಿ ಯಾವ ರೀತಿ ಬ್ರೌಸರ್ ಮಾಡೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಬ್ರೌಸರ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ವೆಬ್ ಪೇಜ್ ಕಾಣುತ್ತೆ. ಲೈಕ್ 10ನೇ ತರಗತಿ ಪಾಸಾಗಿರಬೇಕು ಮತ್ತು ಅಂಚೆ ಇಲಾಖೆ ನೇಮಕಾತಿ ಅಂತ. ಓಕೆ, ಇದು ಅಪ್ಲಿಕೇಶನ್ ಆಗಿರುತ್ತೆ ಮತ್ತು ಇದರಲ್ಲಿ ಯಾವ ರೀತಿ ಮೀಸಲಾತಿ ಆಗಿರುತ್ತೆ ಮತ್ತು ಹುದ್ದೆಯ ಪೋಸ್ಟಿಂಗ್ ಯಾವ ರೀತಿ ಆಗಿರುತ್ತೆ ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಮತ್ತು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಪ್ರತಿಯೊಂದು ಕೂಡ ಮಾಹಿತಿಯಲ್ಲಿ ತಿಳಿಸಿದ್ದಾನೆ ನೋಡಿ ಫ್ರೆಂಡ್ಸ್. ನಾನು ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಕನಿಷ್ಠ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18ರಿಂದ 40 ವರ್ಷದ ವಯೋಮಿತಿ ಇರಬೇಕು. ಮತ್ತು ಅದರಲ್ಲಿ ಯಾರ್ಯಾರಿಗೆ ಯಾವ ಥರ ಲೈಕ್ ಇಯರ್ಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ನಾವು ತಿಳಿಸ್ಬೋದು. ಮತ್ತು ಇದರಲ್ಲಿ ಹುದ್ದೆಗೆ ಬಂದ್ಬಿಟ್ಟು ಯಾವ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಅರ್ಜಿಗಳನ್ನ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ಇಲ್ಲಿ ಕೆಳಗಡೆ ಡೀಟೇಲ್ ಕೊಟ್ಟಿದ್ದಾರೆ. ನಿಗದಿತ ಅರ್ಜಿಯ ಶುಲ್ಕದ ವಿವರ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಓಕೆ, ಜನವರಿ 31 ಬಂದ್ಬಿಟ್ಟು ಅರ್ಜಿ ಪ್ರಾರಂಭ ದಿನಾಂಕ ಆಗಿರುತ್ತೆ ಮತ್ತು 16 ಫೆಬ್ರವರಿ 2026ಕ್ಕೆ ಅರ್ಜಿ ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಪೋಸ್ಟ್ ಆಫೀಸ್ ವೆಬ್ಸೈಟ್ಗೆ ರೀಚ್ ಆಗುತ್ತೆ. ಓಕೆ, ಪೋಸ್ಟ್ ಆಫೀಸ್ ವೆಬ್ಸೈಟ್ ರೀಚ್ ಆದಮೇಲೆ ನಿಮಗೆ ಈ ರೀತಿಯಾದ ವೆಬ್ ಬ್ರೌಸರ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗುತ್ತೆ. ಇದೇ ಒರಿಜಿನಲ್ ಪೋಸ್ಟ್ ಆಫೀಸು ವೆಬ್ಸೈಟು. ಓಕೆ, ಇವಾಗ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಮೊದಲನೇಗೆ ರಿಜಿಸ್ಟರ್ ಮಾಡಬೇಕು ಅಂದರೆ ನೀವು ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಬ್ರೌಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಫಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಾದಮೇಲೆ ನಿಮಗೆ ಒಂದು OTP ಅನ್ನೋದು ಬರುತ್ತೆ. OTP ಬಂದಾದಮೇಲೆ ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿಯಾಗಿ ವೆರಿಫಿಕೇಷನ್ ಮಾಡಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಮೇಲ್ ID ಹಾಕಬೇಕಾಗಿರುತ್ತೆ. ಇಮೇಲ್ ID ಹಾಕಾದ್ಮೇಲೆ ಅದಕ್ಕೂ ಕೂಡ OTP ಹೋಗುತ್ತೆ. OTP ಕಳಿಸಾದ್ಮೇಲೆ ಅದು ಕೂಡ ವೆರಿಫೈ ಆಗುತ್ತೆ. ಎರಡೂ ಕೂಡ ವೆರಿಫೈ ಆದಮೇಲೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬ್ರೌಸರ್ ಏನು ಡೀಟೇಲ್ಸ್ ಹಾಕಬೇಕು ಅನ್ನೋದನ್ನ ವೆಬ್ಸೈಟಲ್ಲಿ ಶೋ ಆಗುತ್ತೆ. ನಾನು ಯಾಕೆ ಈ ರೀತಿಯಾಗಿ ಎಲ್ಲನೂ ಕೂಡ ಬ್ಲಾಕ್ ಮಾಡಿದ್ದೀನಿ, ಲೈಕ್ ಬ್ಲರ್ ಮಾಡಿದ್ದೀನಿ ಅಂದರೆ ಇದು ಯಾವುದೇ ರೀತಿ ಕಸ್ಟಮರ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಈ ರೀತಿಯಾಗಿ ವಿಡಿಯೋಗೆ ಬ್ಲರ್ ಇಮೇಜ್ ಹಾಕಿದ್ದೀನಿ. ಓಕೆ, ಈ ರೀತಿಯಾಗಿ ಎರರ್ ಬಂದರೆ ಏನು ಮಾಡಬೇಕು ಇದನ್ನು ಕೂಡ ನಾನು ಈ ಸೊಲ್ಯೂಷನಲ್ಲಿ ಹೇಳ್ತೀನಿ. ಜಸ್ಟ್ ನೀವೇನಿಲ್ಲ, ಮೇಲ್ಗಡೆ ನಿಮಗೆ ಅಲ್ಲಿ ಕ್ರಾಸ್ ಬಟನ್ ಅಂತ ಕಾಣ್ತಿದೆ, ಅದನ್ನ ರಿಫ್ರೆಶ್ ಬಟನ್ ಇನ್ನೊಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಾಂದರೆ ಸಿಸ್ಟಮಲ್ಲಿ Ctrl+Alt+R ರೀಲೋಡ್ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ವೆಬ್ಸೈಟ್ಗೆ ಪುನಃ ಬರ್ಬೋದಾಗುತ್ತೆ. ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಓಕೆ, ಆದಷ್ಟು ಎಲ್ಲರೂ ಕೂಡ ಫೈರ್ಫಾಕ್ಸ್ ಅನ್ನೋದನ್ನ ಯೂಸ್ ಮಾಡಿ. ಕ್ರೋಮಲ್ಲಿ ಈ ರೀತಿಯಾಗಿ ಪ್ರಾಬ್ಲಮ್ಗಳು ಉಂಟಾಗುತ್ತೆ. ಫೈರ್ಫಾಕ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ. ಫೈರ್ವೇ ಪ್ರಾಪರ್ ಆಗಿರುತ್ತೆ. ಅದರಿಂದ ನೀವು ಆ ವೆಬ್ಸೈಟ್ನಲ್ಲೇ ಅಪ್ಲೈ ಮಾಡಿ. ಓಕೆ, ಈ ರೀತಿಯಾಗಿ OTP ಬಂತು ನೋಡಿ ಫ್ರೆಂಡ್ಸ್. ಇವಾಗ ಆ ಬ್ಲರಲ್ಲೇ ನಿಮಗೆ ನಾನು ಇಮೇಜಸ್ ಮುಖಾಂತರ ವಾಯ್ಸ್ ಮುಖಾಂತರ ಡೀಟೇಲ್ ಹೇಳ್ತೀನಿ. ಇವಾಗ OTP ಬಂದಿದೆ. OTPನ ನಾನು ಹಾಕಿದ್ದೀನಿ. ಮೊಬೈಲ್ ವೆರಿಫೈ ಕೂಡ ಆಯಿತು. ಓಕೆ, ಈಗ ಇಮೇಲ್ನ ವೆರಿಫೈ ಮಾಡ್ಕೊತಾ ಇದ್ದೀನಿ. ಇವಾಗ ಇಮೇಲ್ OTP ಹಾಕಿದ್ರೆ ಅದು ಕೂಡ ವೆರಿಫೈ ಆಗುತ್ತೆ. ಓಕೆ, ಈಗ ಎರಡೂ ಕೂಡ ವೆರಿಫೈ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೇಮ್ ಹಾಕಬೇಕಾಗುತ್ತೆ. ಈ ಕ್ಯಾಂಡಿಡೇಟ್ ನೇಮ್ ಹಾಕಬೇಕಾಗುತ್ತೆ ಮತ್ತು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ಅವರ ಇಮೇಲ್ ID ಆಗಿರ್ಬೋದು ಮತ್ತು ಅವರ ತಂದೆ ಹೆಸರು, ತಾಯಿ ಹೆಸರು, ಇದನ್ನೆಲ್ಲ ಈಗ ಎಂಟರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಓಕೆ, ಕ್ಯಾಂಡಿಡೇಟ್ ನೇಮಲ್ಲಿ ಯಾವುದೇ ರೀತಿ ಡಾಟ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಈ ರೀತಿ ಕೊಡೋಕ್ಕೆ ಬರೋದಿಲ್ಲ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯಾವುದೂ ಕೂಡ ಅಲೋ ಆಗೋದಿಲ್ಲ. ಓಕೆ, ರಿಜಿಸ್ಟರ್ ಆಗಿದೆ. ಈಗ G110 ಅಂತ ಒಂದು ರಿಜಿಸ್ಟರ್ ನಂಬರ್ ಬಂದಿದೆ. ಪಾಸ್ವರ್ಡ್ ಕೂಡ ನಿಮ್ಮ ಮೆಸೇಜ್ಗೆ ಬರುತ್ತೆ. ಪಾಸ್ವರ್ಡ್ ಇಲ್ಲಿ ಯಾವುದೇ ರೀತಿ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಪಾಸ್ವರ್ಡ್ ಸೆಟ್ ಮಾಡಿ ಅದರಲ್ಲಿ ಪಾಸ್ವರ್ಡ್ ಕೂಡ ಮೆನ್ಷನ್ ಆಗಿರುತ್ತೆ ಮೆಸೇಜಲ್ಲಿ. ಎರಡೂ ಕೂಡ ನನಗೆ ಮೆಸೇಜ್ ಬಂದಿದೆ. ಆ ಮೆಸೇಜ್ನ ಇಟ್ಕೊಂಡು ನಾನೀಗ ಲಾಗಿನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಲಾಗಿನ್ ಮಾಡಾದ್ಮೇಲೆ ನಿಮಗೆ ಏನು ಶೋ ಆಗುತ್ತೆ ಅಂದರೆ ಒಂದು OTP ಜನ್ರೇಟ್ ಆಗುತ್ತೆ. ಓಕೆ, ಈಗ ಒಂದು OTP ಜನ್ರೇಟ್ ಆಗಿದೆ. ಆ OTP ಜನ್ರೇಟ್ ಆಗಿರೋದು ನಾನು ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಓಕೆ, OTP ಕೂಡ ವೆರಿಫೈ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಲಾಗಿನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ನಿಮಗೆ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಅಂತಿಮ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಅರ್ಜಿ ಬಿಟ್ಟು 2ನೇ ತಾರೀಕಿಗೆ ಅರ್ಜಿ ಬಿಟ್ಟಿದ್ದಾರೆ. ಬಟ್ ಅಪ್ಲೈ ಮಾಡೋದಕ್ಕೆ ಸುಮಾರು ದಿನಗಳಿಂದ ಪ್ರಯತ್ನ ಮಾಡ್ತಿದ್ವಿ, ಬಟ್ ಯಾವುದು ಕೂಡ ಅಪ್ಲೈ ಆಗ್ತಿರಲಿಲ್ಲ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಓಪನ್ ಅಂತ ತೋರಿಸಿದೆ, ಅಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಅಪ್ಲೈ ಆನ್ಲೈನ್ ಅಂತ ಮಾಡ್ಯೂಲ್ ಕಾಣ್ತಾ ಇದೆ, ಅದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಈ ರೀತಿಯಾಗಿ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಏನಿದೆ ಅಲ್ಲಿ ಬಂದ್ಬಿಟ್ಟು. ಓಕೆ, ಇಲ್ಲಿ ನಿಮಗೆ ಏನು ಶೋ ಆಗ್ತಿದೆ ಪರ್ಸ್ನಲ್ ಡೀಟೇಲ್ಸು, ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಡೀಟೇಲ್ಸು ಮತ್ತು ಯಾವ ಕ್ಯಾಟಗರಿ ಬರುತ್ತೆ, ಮತ್ತು ನೀವು ಇದಕ್ಕೂ ಮುಂಚೆ ವರ್ಕ್ ಮಾಡ್ತಿದ್ದೀರಾ ಇಲ್ವಾ, ಮತ್ತು ನಿಮ್ಮ ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಈಗ ನಾನು ಎಲ್ಲನೂ ಕೂಡ ಮೆನ್ಷನ್ ಮಾಡ್ತಾಯಿದ್ದೀನಿ. ಅವರ ಅಡ್ರೆಸ್ ಆಗಿರ್ಬೋದು ಮತ್ತು ಅವರ ಪಿನ್ ಕೋಡ್ ಆಗಿರ್ಬೋದು ಮತ್ತು ಯಾವ ಡಿಸ್ಟಿಕ್ ಬರುತ್ತೆ, ಯಾವ ತಾಲೂಕು ಬರುತ್ತೆ, ಪ್ರತಿಯೊಂದು ಕೂಡ ಈಗ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿಯಾಗಿ ಮೆನ್ಷನ್ ಮಾಡ್ತಾ ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ನಿಮ್ಮ ಕ್ವಾಲಿಫಿಕೇಷನ್ ಲೈಕ್ SLC ಡೀಟೇಲ್ಸ್ ಇದು ಕೂಡ ಕೇಳುತ್ತೆ. ಓಕೆ, ಇವರ ಅಡ್ರೆಸ್ ಬಂದ್ಬಿಟ್ಟು ತುಂಬ ಲೆಂತ್ ಇರೋದ್ರಿಂದ ಪ್ರೆಸೆಂಟ್ ಇವಾಗ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಇನ್ನೊಂದು 5 to 10 ಮಿನಿಟ್ಸಲ್ಲಿ ನೆಕ್ಸ್ಟ್ ಬ್ರೌಸರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬ್ರೌಸರಲ್ಲಿ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಏನಂದರೆ SLC ಡೀಟೇಲ್ಸ್ ಹಾಕುವಂಥದ್ದು ಇರುತ್ತೆ. ಓಕೆ, ಲೈಕ್ ಜಸ್ಟ್ ನೀವು ಪ್ರತಿಯೊಂದನ್ನು ಕೂಡ ಟೈಪ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಕೂಡ ನೀವು ಟೈಪ್ ಮಾಡೋ ಬದಲು ಜಸ್ಟ್ ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಕೂಡ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ನೋಡಿ ಸೆಕೆಂಡ್ ಬ್ರೌಸರ್ ನಾನು ಬಂದಿದ್ದೀನಿ. ಈ ರೀತಿಯಾಗಿ ಆ ಡೀಟೇಲ್ಸ್ ಬಂದ್ಬಿಟ್ಟು ಎಂಟರ್ ಮಾಡಬೇಕಾಗತ್ತೆ. ಲೈಕ್ ಅವರ ರಿಜಿಸ್ಟರ್ ನಂಬರು ಮತ್ತು ಯಾವ ರೀತಿ ಪಾಸ್ಔಟ್ ಆಗಿದ್ದು, ಯಾವ ವರ್ಷದಲ್ಲಿ ಪಾಸ್ಔಟ್ ಆಗಿದ್ದು ಮತ್ತು ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ನಾನು ಅದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ SLC ಸ್ಟಡೀಡ್ ಸರ್ಕಲ್ ಆಗಿರ್ಬೋದು ಮತ್ತು ಕರ್ನಾಟಕ ಸರ್ಕಲ್ ಆಗಿರ್ಬೋದು, ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಸರ್ಕಲ್ ಬೇಕೋ ಅನ್ನೋದು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಯಾವ ಸ್ಟೇಟಲ್ಲಿ ನಿಮಗೆ ವರ್ಕ್ ಬೇಕಾಗಿರುತ್ತೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೋಡಿ ಈ ರೀತಿಯಾಗಿ ತೋರಿಸುತ್ತೆ. ಇದರಲ್ಲಿ ಸುಮಾರು ಜನಕ್ಕೆ ಕೆಲವೊಂದು ಡೌಟ್ ಇದೆ. ಅಲ್ಲಿ ಕರ್ನಾಟಕ ಎಜುಕೇಷನ್ ಬೋರ್ಡ್ ಏನಿದೆ 2014 to 24 ಅದನ್ನೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಬೇರೆ NQSS ಮತ್ತು ಅದನ್ನೆಲ್ಲ ಸೆಲೆಕ್ಟ್ ಮಾಡೋಂಗಿಲ್ಲ. ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಈಗ ಅವರ ಮಾರ್ಕ್ಸ್ ಕಾರ್ಡು ಕೂಡ ಸಿಕ್ಕಿದೆ ನನಗೆ. ನಾನು ಮಾರ್ಕ್ಸ್ ಕೂಡ ಹಾಕ್ತಾಯಿದ್ದೀನಿ. ಓಕೆ, ಮಾರ್ಕ್ಸ್ನೆಲ್ಲ ಎಂಟರ್ ಮಾಡಾದಮೇಲೆ ನಿಮಗೆ ನೆಕ್ಸ್ಟ್ ಡೀಟೇಲ್ಸ್ ಏನು ಬೇಕಾಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಓಕೆ, ಈಗ ಈ ರೀತಿಯಾಗಿ ನೆಕ್ಸ್ಟ್ ಬ್ರೌಸರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬ್ರೌಸರಲ್ಲಿ ಏನು ಕೇಳುತ್ತೆ ಫ್ರೆಂಡ್ಸ್ ಅಂತ ಎಲ್ಲ ಕ್ಯೂರಿಯಾಸಿಟಿಯಿಂದ ಇರ್ತೀರಾ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಪ್ರಿಫರೆನ್ಸ್ ಫಾರ್ಮ್. ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಪೋಸ್ಟ್ ಬೇಕು ಮತ್ತು ಎಲ್ಲಿ ಪೋಸ್ಟ್ ಬೇಕು ಅನ್ನೋದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ಆರ್ಡರ್ ವೈಸ್ ಮುಖಾಂತರ 1 2 3 ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಯಾವ ಪೋಸ್ಟಿಂಗ್ ಬೇಕು ಅಲ್ಲಿಗೆ ಹೋಗಿ ಲೈಕ್ ಆರ್ಡರ್ ವೈಸ್ ಆಗಿರ್ಬೋದು, ಇಲ್ಲ ಸೀಕ್ವೆನ್ಷಿಯಲ್ ಆಗಿರ್ಬೋದು, ಇಲ್ಲಾಂದರೆ ವೈಸ್ ವರ್ಸ ಈ ಥರನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು.
ಆದಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಇದೇ ರೀತಿ ಕಂಟೆಂಟ್ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. SLV ಸೈಬರ್ ಕನ್ನಡಿಗ ಚಾನಲಲ್ಲಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ. ನಾಳೆಯಿಂದ ಪ್ರತಿಯೊಬ್ಬರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿಯಾಗಿ ಫೋಟೋ ಮತ್ತು ಸಿಗ್ನೇಚರ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಸ್ಟಮರ್ ಡೀಟೇಲ್ಸ್ ನಾನು ಫಿಲ್ ಮಾಡಿರೋದ ಕಾರಣಕ್ಕಾಗಿ ಅದನ್ನೇನು ಬ್ಲರ್ ಮಾಡಿಲ್ಲ. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂದರೆ ಇಷ್ಟು KB ಇಷ್ಟು ಫೈಲ್ ಒಳಗೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇನ್ ಕೇಸ್ ಏನಾರು ಆ ಫೈಲ್ ಒಳಗೆ ಅಪ್ಲೋಡ್ ಆಗಲಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಗಿದ್ರೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದಾಗುತ್ತೆ ಫ್ರೆಂಡ್ಸ್. ಇನ್ ಕೇಸ್ ಏನಾರು ಆ ಪ್ರಾಬ್ಲಮ್ ಇಶ್ಯೂ ಆಗ್ತಾಯಿದೆ ಅಂದರೆ ನೀವು ನನಗೆ ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಈ ರೀತಿಯಾಗಿರುತ್ತೆ ಇವತ್ತಿನ ಪ್ರಿವ್ಯೂ ಫಾರ್ಮ್ ಎಲ್ಲ ಕೂಡ ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ನ ಕೂಡ ಒಂದ್ಸರಿ ಕೇಳಿದ್ದೀನಿ, ಅವರು ಕೂಡ ಓಕೆ ಎಲ್ಲ ಕರೆಕ್ಟಾಗಿದೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಓಕೆ, ಸಬ್ಮಿಟ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಫ್ರೆಂಡ್ಸ್. ಓಕೆ, ಇದರಲ್ಲಿ ಯಾರ್ಯಾರಿಗೆ ಫ್ರೀ ಅಂತ ಮುಂಚೆನೇ ಹೇಳಿದ್ದೆ ನಾನು ನಿಮಗೆ. SC STಗೆ ಮತ್ತು ಫೀಮೇಲ್ಸ್ಗೆ ಎಲ್ಲರಿಗೂ ಫ್ರೀ ಇರುತ್ತೆ. ಅವ್ರಿಗೆ ಈ ರೀತಿಯಾಗಿ ತೋರಿಸುತ್ತೆ. ಜನರಲ್ಸು ಮಾತ್ರ ಅದು ಬಾಯ್ಸ್ಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟು 100 ಫೀಸ್ ಆಗಿರುತ್ತೆ, ಗೌರ್ಮೆಂಟ್ ಫೀಸು. ಅದನ್ನು ಪೇ ಮಾಡಬೇಕಾಗಿರುತ್ತೆ. ಓಕೆ, ನೋಡಿ ಈ ರೀತಿಯಾಗಿ ಬ್ರೌಸರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮೈ ಅಪ್ಲಿಕೇಶನ್ಗೆ ಹೋದರೆ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಿಮಗೆ ಇದರಲ್ಲಿ ಯಾವ ರೀತಿ ಬೇಕಾದ್ರೂ ಕ್ವಿಕ್ ಆಕ್ಸೆಸ್ ಮಾಡ್ಕೋಬೋದು. ಲೈಕ್ ಅಪ್ಲೈ ಆನ್ಲೈನ್ ಆಗಿರ್ಬೋದು, ಅಪ್ಲೈ ಆದಮೇಲೆ ನಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡೋದಾಗಿರ್ಬೋದು, ಮತ್ತು ರಿಜಿಸ್ಟರ್ ಆಗಿರೋಂಥ ಲೈಕ್ ಲಾಗಿನ್ ಆಗ್ತಿಲ್ಲ ಅಂದರೆ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಮತ್ತು ಮೈ ಕಂಪ್ಲೇಂಟ್ಸ್ ಅಂದರೆ ನಿಮ್ಮ ಕಂಪ್ಲೇಂಟ್ಸ್ ಏನಾಗಿದೆ ಅನ್ನೋದು ಕೂಡ ಸ್ಟೇಟಸ್ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಹಲವಾರು ಸರ್ವಿಸಸ್ ನೀವು ಅಲ್ಲೇ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಅಪ್ಲಿಕೇಶನ್ ಎಂಡ್ ಆಗಿದೆ. ಮತ್ತು ನೆಕ್ಸ್ಟ್ ಏನಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಕ್ಯಾಮ್ ರಿಪೋರ್ಟ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ಹಲವಾರು ಸರ್ಕಾರಿ ಹುದ್ದೆಗಳು ಮೆಸೇಜ್ಗಳನ್ನು ಬರ್ತಾನೆ ಇದೆ. ಅದರ ಅಪ್ಲಿಕೇಶನ್ ನಾನು ಇದ್ರ ಮುಖಾಂತರ ತೋರಿಸ್ತೀನಿ. ಮತ್ತು ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಬಟ್ ಆ ಅಮೌಂಟ್ ಯಾವ ರೀತಿ ಬರೋ ಥರ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ ಎಲ್ಲ ಮಾಹಿತಿಗಳು ಬೇಕು ಅಂದರೆ SLV ಸೈಬರ್ ಕನ್ನಡಿಗನ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿರಬೇಕಾಗುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಪ್ರತಿಯೊಂದು ಮಾಹಿತಿ ನಿಮಗೆ ಬರ್ತಾನೆ ಇರುತ್ತೆ. ಡೈಲಿ ಅಪ್ಡೇಟ್ಸ್ ಕೂಡ ಸಿಗ್ತಾನೆ ಇರುತ್ತೆ. ಆದ್ದರಿಂದ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.